ಜಮದಗ್ನಿ ಭಕ್ತಿಗಳಿಂದ ತೂಲಿದು ಕಿರುತರಕ್ತಿಯರು ಅಂದು ಏಳುಗೆಯನ್ನು ಸಾಗರದಿಂದ ಜಲವನ್ನು ತಾರೆರದು ಬೀಳುವೆನೆಂದು ನದಿಗೈ ತಂದ ಅವನಿಗೆ ಕೇಳಿದರು ನಮ್ಮ ದಾಂಪತ್ಯ ಫಲವಾಗಿ 4 ಮಂದಿ ಮಕ್ಕಳನ್ನು ಪಡೆದೆವು. ಐದನೇ ಗರ್ಭಕಾವಾಗ ಶ್ರೀಮನ್ನಾರಾಯಣ ಕನಸಲ್ಲಿ ಬಂದು ನೀವು ಮಗುವಾಗಿ ಜನಿಸುತ್ತೇನೆಂದಾಗ ನನ್ನಂತ ಭಾಗ್ಯಶಾಲಿಯಾಗಲಿ ಯಾರು ಸಂತೋಷಭರಿತರಾಗಿ ಆ ಮಗನಿಗೆ ಭಾರ್ಗವರಾಮೆಯಿಂದ ವಿದ್ಯಾಭ್ಯಾಸಕ್ಕಾಗಿ ಕೈಲಾಸ ಕಳುಹಿಸಿಕೊಟ್ಟಿದ್ದೇನೆ. ಎಂದಿನಂತೆಯೇ ಪ್ರಸ್ತುತ ತನ್ನ ಪತಿಯ ಅನುಷ್ಠಾನಕ್ಕಾಗಿ ಶುದ್ಧೋದಕವಂತರಳೆಂದು ನರ್ಮದ ನದಿಗೆ ಬಂದಿದ್ದೇನೆ. ಏನಾದರೂ ನರ್ಮದ ನದಿಯಲ್ಲಿರೋ ಕಲರವು ಕೆಡುತ್ತಿದೆ. ನೋಡುವಾಗ ಯಾರು ಕೇಸರನೊಬ್ಬ ತನ್ನ ಪತಿಯನ್ನು ಜಲಕ್ರೀಡೆಯಾಡುತ್ತಿದ್ದಾನೆ. ನಾನು ಒಬ್ಬ ರಾಜಕುಮಾರನನ್ನು ಮದುವೆ ಆಗುತ್ತಿದ್ದರೆ ನನಗೂ ಆ ಮೋದ ಪ್ರಮೋದಗಳೆಂದು ಕೇಳಬಹುದು. ಆದಷ್ಟು ಬೇಗ ಶುದ್ಧೋದಕವನ್ನು ಕೊಂಡು ಹೋಗಬೇಕು. ಮರಳ ಪಾತ್ರೆಯಲ್ಲಿ ನೀರನ್ನು ತುಂಬಿ ನನ್ನವರ ಸೇವೆಗಾಗಿ ಧಾವಿಸುತ್ತೇನೆ. ಮರಳ ಪಾತ್ರೆಯಲ್ಲಿ ನೋಡೋಣ. ನನ್ನ ಪ್ರತಿಷ್ಠೆಗೆ ಭಂಗ ಬಂದಿದೆ. ಅತಿ ದೇವತಂತಲಾದ ನನಗೆ ಈ ಅವಸ್ಥೆ ಹಾಗೆಂದು ಯೋಚಿಸಿದ ಕಾಲ ಕಳೆಯುವುದಲ್ಲ. ಆದ ವಿಷಯವನ್ನು ಪತಿದೇವರಿಗೆ ಗೊತ್ತೇನೆ. ಹುಡುಗನಿಗೆ ಸಾಗುತ್ತೇನಂತೆ. ಸಮಯಗಾದ ಜೀವನವು ಕೋಪದೊಳಗಿದ್ದ
ಇದಕ್ಕೆ ಒದಗಿ ಬರಬೇಕಾದವಳು ಇಂದು ಬರಲಿಲ್ಲ. ಅಷ್ಟು ತಡ ಮಾಡಿ ಬಂದಿದೆ, ಯಾಕೆ ಹೇಳು? ರಮಣ ನಿನಗೆ ಈ ಕೋಪ ಏಕೆ ರಮಣ ನಿನಗೆ ಈ ಕೋಪ ಏಕೆ ಏನು? ತರಳಿನ ಹಾಪಡಿಗೆ ಹೋದವಳು ಬರುವಾಗ ಸ್ವಲ್ಪ ತಡವಾಯಿತು. ತಮ್ಮ ಸರಳದಲ್ಲಿ ಬಿದ್ದು ಕ್ಷಮೆ ಯಾಚಿಸುತ್ತಿದ್ದೇನೆ. ನಾನೇನು ಬೇಕೆಂದು ಅಪರಾಧ ಮಾಡಲಿಲ್ಲ. ನೀನು ನನಗಾಗುತ್ತಿದ್ದುದು ಅಪರಾಧವೇ. ಅನುಗ್ರಹ ಸಾರವರಾದ ನಿನ್ನನ್ನು ಕ್ಷಮಾಪೂರ್ಣವಾಗಿ ಕ್ಷಮಿಸಬೇಕು ಸ್ವಾಮಿ. ಕೋಪಿಸಬಾರದು. ಏನು ನೀನು ಅಪರಾಧ ಮಾಡಿದವೆ? ತರುಣಿಗೆ ಧರ್ಮರಾಜನು ರೇಣುಕ, ಏನು ನೀನು ಅಪರಾಧವನ್ನು ಮಾಡಿಲ್ಲವೇ? ಶುಭೋದಕವನ್ನು ದಂಡಕ್ಕೆ ತೆರೆದವಳು ನೀನು. ಆವಾಗ ಪರಪುರುಷನನ್ನು ಕಂಡೆಯ? ಮನಸ್ಸಿನಲ್ಲಿ ಮೋಹಗೊಂಡೆಯ? ಇನ್ನು ಕ್ಷಣ ಮಾತ್ರದ ಮೋಹದಿಂದಲಾಗಿ ಅದು ವ್ಯಭಿಚಾರವೇ ಆಗಿದೆ. 5 ಮಕ್ಕಳ ತಾಯಿ ನಿನಗೆ ಕಾಮದ ವಾಸನೆ. ಇದಕ್ಕೆ ಸರಿಯಾದ ಶಿಕ್ಷೆ ಆಗಲೇಬೇಕು. ತೊಲಗು ನೀನು. ಮರಣ ಬಾದಿಗಳು ಕಿನ್ನ ಮರಣ ಬಾದಿಗಳು ಕಿನ್ನ ಎದರನ ಕಾಣುವುದಿಲ್ಲ ಮರವೆಯಾಯ್ತು ಈ ಜೀವನದು ಮರವೆಯಾಯ್ತು ಈ ಜೀವನದು ಸ್ವಾಮಿ, ಮರಣ ಬಾಧೆಗಳು ನಾ ಕೇಸರ ಕಟ್ಟಿದ್ದಲ್ಲಿ ಇಷ್ಟು ವರ್ಷ ನಿಮ್ಮದು ಸಂಸಾರ ನಡೆಸಿಯು ನನಗೆ ರೇಣುಕೆಯನ್ನೇನು ತಿಳಿಯಲಿಲ್ಲವೇ? ಅಲ್ಲಿಗೆ ಹೋದಾಗ ಆದಷ್ಟೇ ಕಣ್ಣಿಗೆ ಬಿದ್ದದು ಹೌದು. ಆದರೆ ನಾನು ಬಯಸಿ ಪಡೆದದಲ್ಲ, ಆಕಸ್ಮಿಕವಾಗಿ ನಡೆದು ಹೋದದ್ದು. ಹಾಗಿರುವಾಗ ನಿಮ್ಮ ಸಿಟ್ಟನ್ನು ಬಿಟ್ಟು ನಾನು ಶ್ರಮಿಸಿ ಪ್ರಭು. ತೊಲಗು. ರೇಣುಕೆ, ಬೇಜಾರು ನಿನ್ನ ಮನಸ್ಸಲ್ಲಿ ಮೋಹಿಸಿದ್ದು ಮಾತ್ರವಲ್ಲದೆ ಇಷ್ಟು ತಡವಾಗಿ ಬಂದಿದ್ದಿ. ಪರಪುರುಷನನ್ನು ಮೋಹಿಸಿದರೆ ಸಾಕು, ಅದು ಅಪರಾಧವೇ ಸರಿ. ಹಾಗಾಗಿ ನಿನ್ನಂತವಳು ಈ ಪುಣ್ಯಾಶ್ರಮದಲ್ಲಿ ಇರುವುದು ಸರಿಯಲ್ಲ. ತೊಲಗು, ಇಲ್ಲದಿದ್ದರೆ ನಿನ್ನನ್ನು ಕೊಂದೆ. ಹೆಣ್ಣೊಬ್ಬಳಿಗೆ ಇದಕ್ಕಿಂತ ಹೆಚ್ಚಿನ ಸೌಭಾಗ್ಯ ಬೇರೆ ಏನು ಬೇಕು? ನಿಮ್ಮಿಂದ ಸತ್ತರೆ ಮೋಕ್ಷವಲ್ಲದೆ ಮತ್ತೇನು ಸ್ವಾಮಿ? ಕೊಂದು ಬಿಡಿ. ಓಹೋ, ನನ್ನಿಂದ ಸತ್ತರೆ ನಿನಗೆ ಸ್ವರ್ಗ ಪ್ರಾಪ್ತಿ. ನಿನಗೆ ಸ್ವರ್ಗ ಸಿಗಬಾರದು. ನೀನು ನರಕಕ್ಕೆ ತೊಳಬೇಕು. ರೌರವ ನರಕದಲ್ಲಿ ತೊಳಲಾಡಬೇಕು. ಹಾಗಾದ್ರೆ ಏನು ಮಾಡೋದು? ನಾನು ಕೊಲ್ಲಲಾರೆ. ಹೆತ್ತಿದ್ದೀಯಳ ಮಕ್ಕಳನ್ನು ಅವರ ಕೈಯಿಂದಲೇ ಕೊಲ್ಲಿಸುತ್ತಾನೆ.
ಮಗನೇ, ಅಪ್ಪ ಕರದಕ್ಷಿಣ ಬಂದೆ. ನಾನು ಹೇಳೋ ಮಾತು ನೀನು ಮಾಡಬೇಕು. ಹಿಡಿದುಕೋ ಕತ್ತಿಯನ್ನು. ಹಿಡಿದುಕೋ. ಅಲ್ಲಿ ಕಾಣುತ್ತಿರುವುದು ಯಾರು? ಅಮ್ಮ. ಬಾಯ್. ಅಮ್ಮ ಅಲ್ಲ, ಗುಮ್ಮ. ಇಕೋ ಮಗನೇ, ತಂದೆ ಹೇಳಿದ ಮಾತನ್ನು ನಡೆಸಿಕೊಡ್ಬೇಕು. ಈ ಹಿಡಿದ ಕತ್ತಿಯಿಂದ ಅವಳ ತಲೆಯನ್ನು ಕಡಿ. ಅದಾಗುವುದಿಲ್ವೇ? ಎತ್ತು ಕತ್ತಿಯನ್ನು, ಎತ್ತು. ಇನ್ನೊಮ್ಮೆ ಹೇಳುತ್ತೇನೆ, ಆಕೆಯ ತಲೆಯನ್ನು ಕಡಿ. ಆಗುವುದಿಲ್ಲ? ಮನೆಯವರು ಹೇಳ್ತಾ ಇದ್ದಾರೆ, ತಡೆ ಕಡಿ. ಆಗುವುದಿಲ್ಲ? ಇಂತಹಗಳು ಇದ್ದರೆಷ್ಟು ಹೋದರೆಷ್ಟು. ಸತ್ತೇ! ಒಬ್ಬ ಹೋದ, ಇನ್ನೊಂದು ಮಗ ಇದ್ದಾನೆ. ಬಾ ಮಗ. ಎದ್ದೇಳು. ಯಾವತ್ತೂ ಬೇಕಾದ ಸವಿದೆಗಳನ್ನು ಕಾಣುವುದಕ್ಕಾಗಿ ಹೋದವನು ಮರಳಿ ಬರುವಾಗ ನಿಮ್ಮ ಮನೆಗೆ ಎಸೆದು ನನ್ನಿಂದ ನನ್ನ ಬೀದಿಗೆ ಬಿಡಿಸಿ. ಮಗನೇ, ಇದಕ್ಕಾಗಿ ನಿಮ್ಮ ಮಗನನ್ನು ನಾನಿದ್ದೇನೆ. ಶಹಬ್ಬಾಸ್ ಮಗನೇ, ಇನ್ನಂತಹ ಮಗ ಬೇಕು. ಈಗ ಹಿಡಿದುಕೋ ಕತ್ತಿಯನ್ನು. ಯಾಕಪ್ಪ ಈ ಕತ್ತಿ? ಹೇಳುತ್ತೇನೆ, ಅಲ್ಲಿ ಕಾಣುತ್ತಿರುವವಳು ಯಾರು? ಅಮ್ಮ, ಕರ್ತನು ನಾನಂದೆ. ನನ್ನ ಮಾತನ್ನು ಪೂರ್ತಿಯಾಗಿ ಕೇಳು. ಇಲ್ಲಿ ಎತ್ತು ಕತ್ತಿಯನ್ನು. ಎತ್ತಿದ ಕತ್ತಿಯಿಂದ ಆ ಕಾಣುತ್ತಿರುವ ಹೆಣ್ಣಿನ ತಲೆಯನ್ನು ಕಡಿ. ಆಗುವುದಿಲ್ಲ? ಎತ್ತು. ಬಾಯಲ್ಲಿ ತಲೆಯನ್ನು ಕಡಿ. ಆಗುವುದಿಲ್ಲ, ಕಡಿ. ಆಗುವುದಿಲ್ಲ. ಆಗುವುದಿಲ್ಲ? ಆಗುವುದಿಲ್ಲ? ಇನ್ನಂತಹ ಮಗ ಇದ್ದರೆಷ್ಟು ಹೋದರೆಷ್ಟು. ಹೋಗು. ಮಗನೇ, ಮುದ್ದಾದ ಬಾ.
ಎತ್ತಿದ ಕತ್ತಿಯಿಂದ ಆಕೆಯ ತಲೆಯನ್ನು ಗಡಿಬೇಕು. ನಿಮಗೆಲ್ಲ ಏನು ರೋಗವು? ಕತ್ತಿಯನ್ನು ಕೆಳಗೆ ಬಿಸಾಡುದು. ಎತ್ತು ಕತ್ತಿಯನ್ನು. ಇನ್ನೊಮ್ಮೆ ಹೇಳುತ್ತಾ ಇದ್ದೇನೆ, ಆಕೆಯ ತಲೆಯನ್ನು ಕಡಿ. ಆಗುದಿಲ್ಲ. ಕೊನೆಯ ಬಾರಿಗೆ ಹೇಳುತ್ತಾ ಇದ್ದೇನೆ, ಆಕೆಯ ತಲೆಯನ್ನು ಕಡಿ. ಆಗಲ್ಲ. ಮಗನೇ, ವಂದಿಸಿಕೊಟ್ಟಿದ್ದೇನೆ. ಎದ್ದೇಳು. ಯಾವಾಗಲೂ ಪ್ರೀತಿಯಿಂದ ಕರೆಯುವ ನಿಮ್ಮ ಧ್ವನಿಯಲ್ಲಿ ಇಂದು ಕಾಠಿಣ್ಯವನ್ನು ಕಾಣುತ್ತಿದ್ದೇನೆ. ಓಹೋ. ಏನಾಯ್ತಪ್ಪ? ನನ್ನಿಂದ ಏನಾಗಬೇಕು ತಿಳಿಸಿ. ಮಗನೇ ವಿಧಜ್ಞಾನ, ನನ್ನ ಮಾತು ಹೇಳುವ ಮಾತನ್ನು ಸರಿಯಾಗಿ ಕೇಳುವವ ನೀನು. ಹಾಗಾಗಿ ಹೇಳ್ತಾ ಇದ್ದೇನೆ, ಅಲ್ಲಿ ಕಾಣುತ್ತಿರುವವಳು ಯಾರು ಮಗನೇ? ಅದು ನಿನ್ನ ಅಮ್ಮ. ಅಮ್ಮ ಅಲ್ಲ, ಆಕೆ ಕಾಮ ಎಂಬ ಪಿಶಾಚಿ. ಈಗ ಮಗನೇ, ನಾನು ಹೇಳುವ ಮಾತನ್ನು ಸರಿಯಾಗಿ ಕಿವಿಗೊಟ್ಟು ಕೇಳು. ಇರುವ ಕತ್ತಿಯನ್ನು ಅಲ್ಲಿ ಕಾಣುತ್ತಾ ಇದ್ದಾಳಲ್ಲ, ಆಕೆಯ ತಲೆಯನ್ನು ಕಡಿಬೇಕು. ತನಗೊಂದೇ ಪುತ್ರರು ಮಾತೆಯರು ನೀನು ಕರ್ಕಶವಾದ ನಾರಾಯಣರು ಶಾಮವನಾದ ಇಲ್ಲ ಅಪ್ಪ, ಏನ್? ನನ್ನ ತಾಯಾದ ಇವರನ್ನು ಕೊಡುವುದೇ ಹಾ. ಸಾಧ್ಯವಿಲ್ಲಪ್ಪ. ಯಾಕೆ? ಮಾತೃದೇವೋಭವ ಎಂದು ನೀವೇ ಹೇಳಿಕೊಟ್ಟರು. ನನ್ನನ್ನು ಹೆತ್ತು ಹೊತ್ತು ಸಾಕಿದ ತಾಯ ತಲೆಯನ್ನು ಕಡಿಯುವುದೇ ಸಾಧ್ಯವಿಲ್ಲ ಜನಕ. ಏನು ಮಗನೇ? ಮಾತೃದೇವೋಭವ. ಮಾತೃದೇವೋಭವ ಎಂದು ಹೇಳಿಕೊಟ್ಟವನು ಯಾರು? ನೀವು ಪಿತೃದೇವೋಭವ, ಆಚಾರ್ಯ ದೇವವನ್ನು ಹೇಳಿಕೊಟ್ಟವ ನಾನೆಲ್ವೇನೆ? ಪಿತೃದೇವೋಭವ, ಪಿತೃ ಪರಿಪಾಲ ವಾಕ್ಯ ಮಾಡುವುದು ಮಕ್ಕಳ ಕರ್ತವ್ಯ. ಎತ್ತುಕೋ ಕತ್ತಿಯನ್ನು. ಇನ್ನೊಮ್ಮೆ ಒಳ್ಳೆಯ ಮಾತನ್ನು ಹೇಳುತ್ತಾ ಇದ್ದೇನೆ, ಕಡಿ ಆಕೆಯ ತಲೆಯನ್ನು. ಸಾಧ್ಯವಿಲ್ಲ ಜನಕ. ಕಡಿ. ಸಾಧ್ಯವಿಲ್ಲ ಜನಕ. ಸಾಧ್ಯವಿಲ್ಲ. ಆಯ್. ನಿಮಗೆಲ್ಲ ಪಾಪಿ ಮಕ್ಕಳೇ, ನಿಮಗೆ ಉಣ್ಣುವುದಕ್ಕೆ ತಿನ್ನುವುದಕ್ಕೆ ಎಲ್ಲ ಕೊಡುವುದು ನಾನು. ನನ್ನ ಒಂದು ಮಾತು ನಡೆಸಿಕೊಡಲು ಸಾಧ್ಯವಿಲ್ಲ ಅಲ್ವಾ? ನಿಮ್ಮಂತ ಮಕ್ಕಳು ಇರಲೇಬಾರದು. ತಂದೆ ಹೋಗು. ಅರುಹಿನೊಂದನು ರಾಮನೊರಗೆ ಅರುಹಿನೊಂದನು ರಾಮನೊರಗೆ ಹೊರದೊಳೆಯುವ ರಾಜದ ಶೈಲಗೋಳಿ ಇರುವ ಪುತ್ರನ ದೀರ್ಘ ಸ್ವರದಲ್ಲಿ ಜನೆದನಾಗ ಗಂಡ ಭಿನ್ನಗಳು ಸತ್ತೇ ಹೋದವು. ಈಕೆಯ ತಲೆಯನ್ನು ಕಡಿಯುವುದಕ್ಕೆ, ನನ್ನ ವಾಕ್ಯವನ್ನು ಪರಿಪಾಲನೆ ಮಾಡುವುದಕ್ಕೆ ಓರ್ವನೇ ಸಮರ್ಥನಿದ್ದಾನೆ. ಏನೇ ಅಡ್ಡಿ ಬಂದರೂ ಸಹ ನನ್ನ ಮಾತು ನಡೆಸಿಕೊಡುವವನಿದ್ದಾನೆ. ಕೈಲಾಸಕ್ಕೆ ತಳಿದಾನೆ ಪರಶು ವಿದ್ಯೆಯನ್ನು ಕಲಿಯುವುದಕ್ಕೆ. ಆತನೇ ನನ್ನ ಮಗ ರಾಮ. ಆತನಿಗೆ ದೀರ್ಘಧ್ವನಿಯಿಂದ ಕರೆಯುತ್ತೇನೆ, ಮಗನೇ ರಾಮ, ಬಾ ಬಾ ಬಾ.
ಏನು ಆಶ್ಚರ್ಯವಿದು? ಕೈಲಾಸದಲ್ಲಿ ಪರಮೇಶ್ವರನಲ್ಲಿ ಧನುರ್ವಿದ್ಯೆಯನ್ನು, ವಿದ್ಯೇಶ್ವರನಲ್ಲಿ ಪರಶು ವಿದ್ಯೆಯನ್ನು ಅಭ್ಯಾಸ ಮಾಡುವುದಕ್ಕೆ ಬೇಕಾಗಿ ಕೈಲಾಸ ಗಿರಿಯನ್ನು ಸೇರಿದವ ನಾನು. ಅಭ್ಯಾಸದಲ್ಲಿ ನಿರತನಾದ ಸಂದರ್ಭ ಮಗನೇ ರಾಮ ಎಂಬ ದೀರ್ಘವಾದ ಕರೆಯಾಯಿತು. ಬಂದು ನೋಡಿದರೆ ಏನಾಶ್ಚರ್ಯವಿದು? ಒಂದು ಕಡೆಯಲ್ಲಿ ನನ್ನ ಅಣ್ಣಂದಿರು ಮಡಿದು ಬಿದ್ದಿದ್ದಾರೆ, ಇನ್ನೊಂದೆಡೆ ನನ್ನ ತಾಯಿ ದುಃಖದಲ್ಲಿದ್ದಾರೆ. ನಿಮ್ಮ ಮುಖವನ್ನು ನೋಡಿದರೆ ಪ್ರಳಯ ಕಾಲದ ರುದ್ರನಂತೆ ಕೋಪಾಟೋಪದಲ್ಲಿದ್ದೀರಿ. ಅಪ್ಪ, ಯಾಕೆ ಹೀಗೆ? ಏನಾಯಿತು? ನಿಮ್ಮ ಮಗ ರಾಮ ಬಂದಿದ್ದಾನೆ ನನ್ನ ಮಾತು ನಡೆಸಿಕೊಂಡು ನೀನು ಓರ್ವನೇ ಇದ್ದೀಯ. ಹೀಗೆ ಬೇಕಂದ ಕಾಣುತ್ತಿದ್ದಾಳಲ್ಲ ಈ ನಿನ್ನ ತಾಯಿ. ಈಕೆ ಮಾಡಿದಂತಹ ಅನಾಚಾರದಿಂದಲಾಗಿ ನಿನ್ನ ಅಣ್ಣಂದಿರೆಲ್ಲ ಸತ್ತು ಬಿದ್ದಿದ್ದಾರೆ. ನಾನು ಹೇಳಿದ ಮಾತನ್ನು ಒಂದು ಕೇಳಲಿಲ್ಲ. ಅದು ನನ್ನ ಮಾತನ್ನು ಕೇಳುವವ ನೀನು ಒಬ್ಬನೇ ಇದ್ದೀಯ. ಹಾಗಾಗಿ ನನ್ನ ಮಾತನ್ನು ನಡೆಸಿಬಿಡುತ್ತೇನೆಂದು ಭಾಷೆ ಕೊಡು ಮಗನೇ. ಭಾಷೆಗಳು ಬೇಕೆ? ನಿಮ್ಮ ಮಗನ ಮೇಲೆ ಭರವಸೆ ಇಲ್ಲವೇ? ಅದನ್ನು ನಾನು ಭರಿಸುತ್ತೇನೆ. ನೀವು ಹೇಳಿದ ಕಾರ್ಯವನ್ನು ಮಾಡುವುದಕ್ಕೆ ಮುಂದುವರಿಯುವಾಗ ಆ ಹರ ಕಮಲದರು ಬಂದು ತಡೆದರು. ನಾನು ಲೆಕ್ಕಿಸಲಾರೆ. ಹಾಗಾಗಿ ಭಾಷೆಯನ್ನು ಕೊಟ್ಟೆ. ಬಹಳ ನಂಬಿಕೆವಂತ ಮಗನೇ ನಿನ್ನ ಮೇಲೆ. ನೀನು ನನ್ನ ಕುಲವನ್ನು ಉತ್ತರಿಸುವ ನೀನೆಂದು ನನಗೆ ಅರಿವಾಯಿತು. ಹಾಗಾಗಿ ಹೇಳುತ್ತಾ ಇದ್ದೇನೆ ಮಗನೇ, ಹಿಡಿದುಕೋ ಕತ್ತಿಯನ್ನು. ಈ ಹಿಡಿದುಕೊಂಡು ಕಳಸುವಿನಿಂದ ನನ್ನ ತಾಯಿಯ ತಲೆಯನ್ನು Thank you.
ತಾಯಿಯ ಶಿರವನ್ನು ಕಡಿಯುತ್ತಾ ಇದ್ದೇನೆ. ನಿಮ್ಮ ಮಾತನ್ನು ಪೂರೈಸುವುದಕ್ಕೆ ಬೇಕಾಗಿ ಹೆತ್ತ ತಾಯಿಯ ಶಿರವನ್ನು ಕಡಿಯುತ್ತಾ ಇದ್ದೇನೆ. ಪಿತೃವಾಕ್ಯ ಪರಿಪಾಲನೆಗಾಗಿ ಮಾತೃ ಹತ್ಯೆಯನ್ನು ಮಾಡುತ್ತೇನೆ. ನನ್ನ ಮಾತನ್ನು ಕೇಳಲು ಸತ್ತು ಬಿದ್ದಿದ್ದಾವೆ. 1000 ಮಕ್ಕಳಕ್ಕೆ ಮಗನೇ, ನಿನ್ನಂತಹ ಓರ್ವ ಮಗನಿದ್ದರೆ ಸಾಕು. ಮಗನೇ, ನೀನು ಮಾಡಿದ ಕೆಲಸದಿಂದ ನನ್ನ ಸಂತೋಷವು ನಿನಗೆ 3 ವರಗಳನ್ನು ಮಾಡುತ್ತೇನೆ. ನಿನಗೆ ಏನು ವರ ಬೇಕು ಹೇಳಿಕೋ ಮಗನೇ. 3 ವರವನ್ನು ಕೊಡುವೆ. ಕರುಣಿಸು ಮಾದಯ ಕರುಣೆ
ಗ್ರಾಮವನ್ನು ಪ್ರವೇಶಿಸಿದಾಗ ಮೊದಲಾಗಿ ಕಂಡದ್ದು ಪಡಿದು ಬಿದ್ದ ನನ್ನ ಅಣ್ಣಂದಿರನ್ನು. ಹಾಗಾಗಿ ನನ್ನ ಅಣ್ಣಂದಿರನ್ನು ಬಿಟ್ಟು ನನಗೆ ಬದುಕೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನನ್ನ ಅಣ್ಣಂದಿರನ್ನು ಬದುಕಿಸಿಕೊಳ್ಳಬೇಕು ತಂದೆ. ಮಗನೇ ಭಾರ್ಗವ, ದಂಡ ಪಿಂಡಗಳು ಕೆಲಸಕ್ಕೆ ಬಾರದವುಗಳು. ಅವು ಇದ್ದರೆಷ್ಟು ಹೋದರೆಷ್ಟು. ಅದು ಬಿಡು, ಬೇರೆ ಏನಾದರೂ ಕೇಳು. ಅದಾಗದು. ನನಗೆ ನನ್ನ ಅಣ್ಣಂದಿರು ಬೇಕೇ ಬೇಕು. ಬೇಕೇ ಬೇಕಾ? ನನಗೆ ಮಕ್ಕಳಾಗಿ ಅಲ್ಲ, ನಿನಗೆ ಅಣ್ಣಂದಿರ್ಬೇಕು ಎಂಬ ಹಕ್ಕಳಿಂದ ಮಾತ್ರ. ಕಣ್ಣಿದ್ರು ಬರಬಾರ್ದು. ಆಯ್ತು, ಈಗ ಬದುಕಿಸಿದ್ದೇನೆ. ಮಗನೇ, ಮೊದಲನೇ ವರವನ್ನು ವ್ಯರ್ಥ ಮಾಡಿಕೊಂಡೆ. ಇನ್ನು 2 ವರಗಳಿದೆ, ಆಲೋಚನೆ ಮಾಡಿ ಕೇಳು. ಅಪ್ಪ, ಯಾವ ಮಕ್ಕಳೇ ಆದರೂ ತನ್ನ ತಾಯಿಯ ಶಿರವನ್ನು ಕಡಿಯುವುದಿಲ್ಲ. ನಾನೇನು ನಿಮ್ಮ ಕೋಪವನ್ನು ತಗ್ಗಿಸುವುದಕ್ಕೆ ಬೇಕಾಗಿ ಹಾಗೆ ಮಾಡಿದೆ. ಹಾಗಾಗಿ ಅಣ್ಣಂದಿರು ಸರ್ವದಾ ತಪ್ಪು ಕಾರ್ಯಗಳನ್ನು ಮಾಡಿಲ್ಲ. 2ನೇ ವರವನ್ನು ಕೇಳುತ್ತಾ ಇದ್ದೇನೆ. 9 ತಿಂಗಳು ನನ್ನನ್ನು ಹೊತ್ತು ಹೆತ್ತು ಈ ಜಗತ್ತಿನ ಬೆಳಕನ್ನು ತೋರಿಸಿದವಳು ನನ್ನ ಹೆತ್ತ ತಾಯಿ. ಹಾಗಾಗಿ 2ನೇ ವರವಾಗಿ ನನ್ನ ತಾಯಿಯನ್ನು ಬದುಕಿಸಿಕೊಳ್ಳಬೇಕು ತಂದೆ. ಮಗನೇ, ಅವಳು ಬೇಡ ಎಂದೇ ನಿನ್ನನ್ನು ಅಲ್ಲಿಂದ ಇಲ್ಲಿಗೆ ಕರೆದೊಂದದ್ದು ನಾನೇ. ಈಗ ಅವಳು ಮತ್ತೆ ಅವಳನ್ನು ಬದುಕಿಸಬೇಕು. ನಿನಗೆ ತಾಯಿ ಬೇಕು ತಾನೆ. ನಾನು ಇನ್ನೊಂದು ಮದುವೆ ಆಗುತ್ತೇನೆ, ಅವರ ತಾಯಿ ಅಂತ ಕರೆ. ನೀವೇನು ಇನ್ನೊಂದು ಮದುವೆ ಆಗಬಹುದು. ಆದರೆ ಅವಳು ನನಗೆ ಹೊಲತಾಯಿಯೇ ಹೊರತು ಹೆತ್ತ ತಾಯಿಯಲ್ಲ. ಹಾಗಾಗಿ ನನಗೆ ನನ್ನ ತಾಯಿಯೇ ಬೇಕು. ನನಗೆ ರೇಣುಕೆಯೇ ಬೇಕೆ? ಹೌದು. ಸರಿ. ಮುಗಿದುಕೊಂಡಿದ್ದೇನೆ. ಮಗನೇ, ಏನಿದೆಲ್ಲ ನಿನ್ನ ಕೈಯ ಪರಶು ನನ್ನ ಕತ್ತನ್ನು ಕತ್ತರಿಸಷ್ಟೇ ಗೊತ್ತು. ನಾನು ಈಗ ಬದುಕಿದ್ದೇನೆ. ಹೇಗಾಯ್ತು? ಏನಾಯ್ತು? ಅಮ್ಮ, ನಿಮ್ಮ ಮಗ ಪ್ರಕರಣದ ನಂತರ ನನ್ನ ಕಾರ್ಯವನ್ನು ಮೆಚ್ಚಿ ತಂದೆ ನನಗೆ 3 ವರಗಳನ್ನು ನೀಡುವುದಾಗಿ ಹೇಳಿದ್ದಾರೆ. ಹಾಗಾಗಿ ಮೊದಲನೇ ವರವಾಗಿ ನನ್ನ ಅಣ್ಣಂದಿರನ್ನು ಬದುಕಿಸಿದ್ದೇನೆ. 2ನೇ ವರವಾಗಿ ನಿಮ್ಮನ್ನು ಬದುಕಿಸಿದ್ದೇನೆ. ಇನ್ನು 1 ವರ ಉಳಿದಿದೆ. ಅದನ್ನು ಏನು ಕೇಳಬೇಕೆಂದು ನೀನೇ ಹೇಳಬೇಕು ತಾಯಿ. ಮಗನೇ, ಅಮ್ಮ, ನೀನೆಷ್ಟು ಚತುರಮತಿ ಎಂದು ನನಗೆ ಅರ್ಥವಾಯಿತು. ಆ. ತಂದೆಯ ಮಾತನ್ನು ಉಳಿಸದೆ ಹೋಗುತ್ತಿದ್ದರೆ ನಗು ಶಾಪ ಕೊಟ್ಟು ನನ್ನನ್ನು ಕೊಂದು ಅವರು ಆತ್ಮಹತ್ಯೆ ಮಾಡುತ್ತಿದ್ದರು. ಆ. ನಮ್ಮ ಭೃಗು ವಂಶವೇ ನಾಶವಾಗುತ್ತಿತ್ತು. ಆ. ನೀನು ಅದನ್ನು ತಪ್ಪಿಸಿದೆ. ಆದರೆ ಮಾತ್ರ ಶ್ರೀ ಅತ ದೋಷ ಅಂಟಿಕೊಂಡಿದೆ. ಆ ದೋಷ ಬಾರದಾಗಾಗಿ ವರವನ್ನು ಕೇಳು. ಆದೀತು ಅಮ್ಮ. ಹೋಗಿ. ಮಗ, 3ನೇ ವರವನ್ನು ಕೇಳಿಸ್ತಾ ಇದ್ದೇನೆ. ತಾಯಿಯ ಶಿರವನ್ನು ಕಡೆದು ಮಾತೃಹತ್ಯಾ ದೋಷಕ್ಕೆ ಒಳಗಾದವ ನಾನು. ಹಾಗಾಗಿ ಆ ದೋಷ ನನ್ನನ್ನು ಬಾಧಿಸದಂತೆ ನನ್ನನ್ನು ಅನುಗ್ರಹಿಸಿದಂತೆ. ಮಗನೇ, ಪಿತೃವಾಕ್ಯ ಪರಿಪಾಲನೆಗಾಗಿ ನಿಮ್ಮ ತಾಯಿಯನ್ನು ತಲೆಯನ್ನು ಕಟ್ಟಿದ್ದಿ. ಹಾಗಾಗಿ ನಿನಗೆ ಸ್ತ್ರೀ ಹತ್ಯೆಯೂ ಬರುವುದಿಲ್ಲ, ಮಾತೃಹತ್ಯೆಯೂ ಬರುವುದಿಲ್ಲ. ಆದರೂ ನಿನ್ನ ಮನಸ್ಸಿನ ಸಂಕಲ್ಪಕ್ಕಾಗಿ ಇದೋ ನಿನಗೆ ಏನೋ ತೊಂದರೆ ಬರದಾಗೆ ಅನುಗ್ರಹಿಸಿದ್ದೇನೆ. ತಂದೆ, ನನ್ನ ವಿದ್ಯಾಭ್ಯಾಸ ಇನ್ನೂ ಪೂರ್ಣಗೊಂಡಿಲ್ಲ. ಹಾಗಾಗಿ ಕೈಲಾಸವನ್ನು ಸೇರುವುದಕ್ಕೆ ಅನುಮತಿಯನ್ನು ಆಶೀರ್ವಾದವನ್ನು ಕೊಡಿದಂತೆ. ಶುಭವಾಗಲಿ ಮಗನೇ, ಹೋಗಿ ಬಾ, ಹೋಗಿ ಬಾ. ಅಮ್ಮ, ಹೋಗಿ ಬರ್ತೇನೆ. ಶುಭವಾಗಲಿ, ಹೋಗಿ ಬಾ. ಮಗ ಹೋದ, ಮಡದಿ ಹತ್ರ ಮಾತಾಡ್ಬೇಕಲ್ಲ. ಅಪ್ಪ, ಮುಖ ನೋಡ್ಲಿಕ್ಕೆ ಆಗಲ್ಲ, ಸಿಟ್ಟಲ್ಲಿ ಇಷ್ಟು ದೊಡ್ಡದಾಗಿದೆ. ಏನು ಮಾಡುವುದು? ಅಯ್ಯೋ ದೇವರೇ, ಇದೊಂದು ಆಶ್ರಮ ಯಾವುದು? ಗೃಹಸ್ಥರಿಗೆ ಒಂದು ಆಶ್ರಮ ಅಂತ ಯಾರಾದ್ರೂ ಹೇಳಿಯಾರ? ಅಲ್ಲಲ್ಲಿ ಕಸ ಉಂಟು, ಯಾರಾದ್ರೂ ಒಂದು ಗುಡಿಸ್ಲಿಕ್ಕಿಲ್ವಾ? ಒಂದು ಮನೆಯಲ್ಲಿರುವ ಹೆಂಗಸರಿಗೆ ಒಂದು ಅಷ್ಟು ಗೊತ್ತಾಗುದಿಲ್ವಾ? ಗುಡಿಸ್ಬೇಡುವ? ಯಾರಾದ್ರೂ ಬಂದ್ರೆ ಏನು ಅಂತ ಹೇಳಿಯಾರು? ಯಾರೇನು ಹೇಳುವುದಿಲ್ಲ. ಆಕೆ ಇರುತ್ತದೆ, ಶುಚಿ ಮಾಡುತ್ತಿದ್ದಾಳೆ. ಹಾಗೆ ಇರಲಿ, ಏನು ತೊಂದರೆ ಇಲ್ಲ. ಹಬ್ಬ ಮಾತಾಡ್ತಾಳೆ ರೇಣುಕೆ. ರೇಣುಗೆ ಸತ್ತಿದ್ದಾಳೆ. ಇಲ್ಲಿ ಮಾತಾಡ್ತಾ ಇದ್ದಾಳಲ್ಲ. ಇದು ರಾಮನ ತಾಯಿ. ರಾಮನ ತಾಯಿ ನನ್ನ ಹೆಂಡತಿ ನೀನಲ್ವೇನೆ? ಈಗ ಸಂಸಾರ ಅಂದ್ಮೇಲೆ ಅಂಥದೆಲ್ಲ ಇರ್ತದೆ. ಈಗ ನಾವಲ್ಲಿ ಕೂತು ಮಾತಾಡೋ ಬಾರಿ ಇಚ್ಛೆ. ಅದೆಲ್ಲ ನನಗೆ ಗೊತ್ತಿಲ್ಲ. ಮತ್ತೆ? ನಾನು ಸಿಟ್ಟು ಬಿಟ್ಟರೆ ನಾನು ನಿಮಗೆ ಹೆಂಡತಿಯಾಗಿ ಬರುತ್ತೇನೆ. ನಾನು ಸಿಟ್ಟು ಬಿಟ್ಟಾಗಿದೆ. ಹೌದಾ, ನೋಡೋಣ. ಹ. ಏನು? ನಿಮಗೆ ನೋಡಿ ಸಿಟ್ಟು ಹೋಗ್ಲಿಲ್ಲ ನಿಮಗೆ. ಅಲ್ಲ, ಗಡ್ಡ ಹೇಳಿದ್ರೆ ಯಾರಿಗಾದ್ರೆ ಸಿಟ್ಟು ಬರದಿದ್ದೆ? ಇದೇನು ಕಟ್ಟಿದ ಗಡ್ಡ ಇರಿಸಿಕೊಂಡು? ಇದು ಬಂದ ಗಡ್ಡ. ಇಷ್ಟೆಲ್ಲ ಅನರ್ಥಕ್ಕೆ ಕಾರಣ ಸಿಟ್ಟಲ್ವೇ? ಆ ಸಿಟ್ಟನ್ನೇ ಬಿಡ್ತೇನೆ ನೋಡು. ಇಷ್ಟು ಕೆಟ್ಟದು ಸಾಕು, ನೀನು ಬೇಡ, ಹೋಗು. ರೇಣುಕೆ,
ಕಣ್ಣು ಬಿಟ್ಟಾಗಿದೆ. ಬಾ ಹೀಗೆ ಬಾರೆ, ಹೀಗೆ ಬಾ.